ಇದು ನಿಮಗೆ ಗೊತ್ತಾ? ಹಿಂದೂ ಧರ್ಮ ಮೊದಲು ಅಥವಾ ಇಸ್ಲಾಂ ಧರ್ಮ ಮೊದಲು ಬಂದಿತೆಂದು ತಿಳಿಯೋಣ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿರಲ್ಲವಾ? ಹಿಂದೂ ಧರ್ಮವು ಜಗತ್ತಿನ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು. ಇದು ಸುಮಾರು 5000 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 2000ರಿಂದ 2500 ವೇಳೆಗೆ ಇಂಡಸ್ ನದಿ ಕಣಿವೆಯ ನಾಗರಿಕತೆಯಲ್ಲಿ ರೂಪುಗೊಂಡಿತು. ಈ ಧರ್ಮದ ಆಧಾರ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಮತ್ತು ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳು. ಪ್ರಮುಖ ದೇವರುಗಳು ಬ್ರಹ್ಮ, ವಿಷ್ಣು, ಶಿವ, ಲಕ್ಷ್ಮಿ, ಪಾರ್ವತಿ, ಗಣೇಶ, ರಾಮ, ಕೃಷ್ಣ. ಇಸ್ಲಾಂ ಧರ್ಮವು ಕ್ರಿಸ್ತಶಕ 610ರ ವೇಳೆಗೆ ಅರೇಬಿಯಾದಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಮೂಲಕ ಸ್ಥಾಪಿತವಾಯಿತು. ಪವಿತ್ರ ಗ್ರಂಥ ಅಲ್ ಕುರಾನ್. ಈ ಧರ್ಮ ಏಕದೇವತೆ ಧರ್ಮವಾಗಿದ್ದು ಅಲ್ಲಾ ಎಂಬ ಒಬ್ಬನೇ ದೇವರ ನಂಬಿಕೆ ಇರುತ್ತದೆ. ಧರ್ಮ ಸ್ಥಾಪನೆಯ ಕಾಲ ಕ್ರಿಸ್ತಪೂರ್ವ 2500. ಮೂಲಸ್ಥಾನ ಭಾರತವಾಗಿದೆ. ಇಸ್ಲಾಂ ಧರ್ಮ ಕ್ರಿಸ್ತಶಕ 610. ಮೂಲಸ್ಥಾನ ಸೌದಿ ಅರೇಬಿಯಾವಾಗಿದೆ. ಆದ್ದರಿಂದ ಹಿಂದೂ ಧರ್ಮವು ಇಸ್ಲಾಂ ಧರ್ಮಕ್ಕಿಂತ ಸಾವಿರಾರು ವರ್ಷ ಮೊದಲು ಜಗತ್ತಿನಲ್ಲಿ ಬಂದಿದ್ದು ಅತ್ಯಂತ ಹಳೆಯ ಧರ್ಮವೆಂದು ಪರಿಗಣಿಸಲ್ಪಡುತ್ತದೆ. ಇನ್ನಷ್ಟು ಇತರ ರೋಚಕ ವಿಷಯಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.